ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಧಾರಾವಾಹಿ ಬಗ್ಗೆ ಹೇಳ್ಬೇಕಂದ್ರೆ ಏನೇ ಹೇಳೋದಾದ್ರೂ ಒಂಥರ ಮನ್ಸಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಬರ್ತಾ ಇದೆ. ಯಾಕಂದ್ರೆ ಇವಾಗ ನೀವೇ ನೋಡ್ತಾ ಇದ್ದೀರಾ, ಎಷ್ಟು ಸೀರಿಯಲ್ಗೆ ನೀವು ಪ್ರೆಸ್ ಮೀಟಿಗೆ ಹೋಗಿದ್ದೀರಾ ನನ್ಗೆ ಗೊತ್ತಿಲ್ಲ. ಐ ಥಿಂಕ್ ದಿಸ್ ವಿಲ್ ಬಿ ದ ಫಸ್ಟ್. ಅಂದ್ರೆ ನಾವು ಅದ್ರ ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಯುನೀಕ್ ಆಗಿ ಮಾಡಬೇಕು ಅಂತ ಇಡೀ ಟೀಮ್ ಶ್ರಮ ಪಟ್ಟು ಮಾಡ್ತಾ ಇದ್ದೀವಿ. ನನ್ನ ಪಾತ್ರದ ಬಗ್ಗೆ ನಾನು ಹೇಳೋದಾದ್ರೆ ಆಲ್ರೆಡಿ ಎಲ್ಲ ಸರ್ ಮ್ಯಾಮ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ನಾನು ಅದೇ ಪಾತ್ರ ಪ್ಲೇ ಮಾಡ್ತಿರೋದ್ರಿಂದ, ರಚ್ಚು ಅನ್ನೋ ಒಂದು ಮುದ್ದಾದ ಹುಡುಗಿ ಆ ಥರ ರಿಯಲ್ ಲೈಫಲ್ಲಿ ಒಬ್ರು ಇರ್ತಾರ ಅಂತ ನನ್ಗೆ ಗೊತ್ತಿಲ್ಲ. ಅಷ್ಟು ಒಂದು ಒಳ್ಳೆ ಮನ್ಸಿರೋ ಅಂತ ಹುಡುಗಿ. ಅವಳಿಗೆ ಸಿಂಪಲ್ ಲಿವಿಂಗ್, ನಾರ್ಮಲ್ ಆಗಿ ಬದುಕಬೇಕು. ಈ ಥರ ಹೈಫೈ ಜೀವನ, ಈ ಆಟೋಗ್ರಾಫ್, ಸೆಲ್ಫಿ, ಈ ಸ್ಟ್ಯಾಂಡರ್ಡ್ಸ್ ಎಲ್ಲದೂ ಬಿಟ್ಟು ಸಿಂಪಲ್ ಆಗಿ ರೋಡಲ್ಲಿ ನಡ್ಕೊಂಡು ಹೋಗಿ ಒಂದು ಗೋಲ್ಗಪ್ಪ ತಿನ್ಬೇಕು, ಮನೆಯವ್ರ ಎಲ್ಲರ ಜೊತೆ ಸೇರ್ಕೊಂಡು ಊಟ ಮಾಡಬೇಕು, ಮನೇಲಿ ಯಾವುದೋ ಏನೋ ಕಳ್ದು ಹೋದ್ರೆ ಅದನ್ನ ಅವಳೇ ಹುಡ್ಕೊಡ್ಬೇಕು, ರಂಗೋಲಿ ಹಾಕಬೇಕು, ಟ್ರೆಡಿಷನಲ್ ಆಗಿರ್ಬೇಕು. ಈ ಥರ ಒಂದು ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡಬೇಕು ಅಂತ ಕನ್ಸು ಕಾಣ್ತಾ ಇರ್ತಾಳೆ. ವೆರನ್ ಎಲ್ಲ ಜಗತ್ತಲ್ಲಿ ಎಲ್ಲ ನಾರ್ಮಲ್ ಆಗಿ ಎಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಇವಳು ನಾನು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತ ಡ್ರೀಮ್ ಮಾಡ್ತಾ ಇರ್ತಾಳೆ. ಇವಳು ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಬದುಕ್ತಾ ಇರ್ತಾಳೆ. ಅವ್ರ ಅಮ್ಮನ ಮಾತೆ ವೇದವಾಕ್ಯ. ಅವ್ರ ಅಮ್ಮ ಅಂದ್ರೆ ಅವಳಿಗೆ ದೇವ್ರು ಅಂತ ಟ್ರೀಟ್ ಮಾಡ್ತಾಳೋ ಗೊತ್ತಿಲ್ಲ, ಬಟ್ ಅವ್ರ ಅಮ್ಮನ್ ಮಾತ್ರ ದೇವ್ರು ಅಂತ ಟ್ರೀಟ್ ಮಾಡ್ತಾಳೆ. ಅಮ್ಮ ಹೇಳಿದ್ದನ್ನ ಮೀರಲ್ಲ, ಅಮ್ಮನ ಮಾತೆ ವೇದವಾಕ್ಯ. ಮೇಲಿಂದ ಕೆಳಗೆ ಹಾರು ಅಂದ್ರು ಕಣ್ಮುಚ್ಕೊಂಡು ಅಮ್ಮ ಅಂತ ಹಾರ್ಬಿಡ್ತಾಳೆ. ಆ ತರ ಒಂದ್ ಹುಡುಗಿ. ಮತ್ತೆ ಅವಳನ್ನ ಜನ ತುಂಬಾ ಪ್ರೀತಿಸ್ತಾ ಇರ್ತಾರೆ. ಬಟ್ ಅವಳ ಪರ್ಸನಲ್ ಲೈಫ್, ಅವಳ ಆಸೆಗಳಿಗೆ ಅವಳ ಆಸೆಗಳನ್ನ ಯಾರು ಕೇಳ್ತಾ ಇದ್ದಾರೆ ಅಥವಾ ಅದೆಲ್ಲ ನೆರವೇರ್ತಿದ್ಯಾ? ಬಟ್ ಅವ್ರ ಅಮ್ಮನ ಅವ್ರಮ್ಮ ಅವಳ ಮಗಳು ಲೈಫ್ ಹೆಂಗಿರ್ಬೇಕು ಅಂತ ಅನ್ಕೋತಿದ್ದಾರೆ. ಆ ತರ ಬದುಕೋದಕ್ಕೋಸ್ಕರ ಅವಳ ಆಸೆಗಳನ್ನ ಅವಳು ಸ್ಯಾಕ್ರಿಫೈಸ್ ಮಾಡ್ತಿದ್ದಾಳ. ಈ ತರ ತುಂಬಾ ಸಿಚುಯೇಷನ್ಗಳು ಈ ಸಿನಿಮಾ ಅಂತಾನೆ ಬರ್ತಿದೆ. ಯಾಕಂದ್ರೆ ಸಿನಿಮಾ ತರನೇ ಶೂಟ್ ಮಾಡ್ತಿದ್ವಿ ಈ ಸೀರಿಯಲ್ ಅಲ್ಲಿ ಬರುತ್ತೆ. ಅಂಡ್ ತುಂಬಾ ಖುಷಿ ಏನಕ್ಕೆ ಅಂದ್ರೆ, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್, ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಟೀಮ್, ಒಳ್ಳೆ ಡೈರೆಕ್ಟರ್, ಒಳ್ಳೆ ಕೋ ಸ್ಟಾರ್ಸ್. ಇದಕ್ಕಿಂತ ಹೆಚ್ಚು ಇನ್ನೇನ್ ಬೇಕು ಅನ್ನೋ ತರ ಒಂದು ಫೀಲಿಂಗ್. ಒಂದು ಕಂಬ್ಯಾಕ್ ಮಾಡಿದ್ರೆ ಈ ತರ ಕಂಬ್ಯಾಕ್ ಮಾಡ್ಬೇಕು ಅಂತ ಅನ್ಸಿತ್ತು. ಅದು ಆ ಥರ ಮಾಡ್ತಾ ಇದ್ದೀನಿ ಅಂತ ಭಾರಿ ಪ್ರೌಡಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಎಪಿಸೋಡ್ಸ್ ಎಲ್ಲ ನೋಡ್ರೆ ನಥಿಂಗ್ ಲೆಸ್ ದೆನ್ ಅ ಸಿನಿಮಾ. ನೀವು ಒಂದು ಸಿನಿಮಾನೇ ನೋಡ್ತಾ ಇದ್ದೀನಲ್ಲಪ್ಪ, ಇದು ಯಾರು ಸೀರಿಯಲ್ ಅಂತ ಹೇಳ್ತಾರೆ ಅನ್ನೋ ಥರ ಇರುತ್ತೆ. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ದೀವಿ ಕಷ್ಟಪಟ್ಟು. ಆ್ಯಂಡ್ ಐಮ್ ಶ್ಯೂರ್ ನೋಡಿದವ್ರಿಗೆಲ್ಲ ನೆಕ್ಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಹೌದು, ಅಂದ್ರೆ ಇವಾಗ ಒಂಥರ ಹಂಗ್ ಸೀರಿಯಲ್ ಅಂತಾನೆ ಅನ್ಸ್ತಲ್ಲ, ಸಿನಿಮಾ ಮತ್ತೆ ಸಿನಿಮಾದಲ್ಲೇ ಕಾಲಿಟ್ಟಿದ್ದೀನಿ ಅನ್ನೋ ತರನೇ ಫೀಲಿಂಗ್. ಬಟ್ ಹೌದು ಸರ್, ಸಿನಿಮಾ ಅಂಡ್ ಸೀರಿಯಲ್ ಎರಡರಲ್ಲೂ ಕಾಲಿಟ್ಟಿದ್ದೀನಿ. ನನಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಅವಳು ಇಲ್ಲಿರೋ ತುಂಬಾ ಜನ ನಟಿಯರನ್ನ ರೆಪ್ರೆಸೆಂಟ್ ಮಾಡ್ತಾಳೆ. ನೋಡೋ ಜಗತ್ ಅನ್ಕೊಂಡ್ಬಿಡ್ತಾರೆ ಹೀರೋಯಿನ್ ಅಂದ್ರೆ ಅವ್ರ ಲೈಫ್ ಆರಾಮ್, ಕೂಲ್ ಆಗಿರ್ತಾರೆ, ಬಿಂದಾಸ್ ಹಂಗೆ ಹಿಂಗೆ ಅಂತ. ಬಟ್ ಎಷ್ಟೊಂದ್ಸತಿ ಅದೇ ತರ ಇರಲ್ಲ. ಬಟ್ ರಚನಾ ಪ್ರೌಡ್ಲಿ ಎಲ್ಲ ಹೀರೋಯಿನ್ ರೆಪ್ರೆಸೆಂಟ್ ಮಾಡ್ತಾಳೆ, ಖುಷಿಯಿಂದ ರೆಪ್ರೆಸೆಂಟ್ ಮಾಡ್ತಾಳೆ.